ಉಪನಿಷತ್ತುಗಳನ್ನು ತೆಗೆದು ನೋಡಿ, ಇತಿಹಾಸ ಪುರಾಣಗಳನ್ನು ನೋಡಿ. ಯಾವುದೋ ಹೊಸ ವಿಷಯ ಎಲ್ಲಿಯೂ ಕೇಳದೇ ಇದ್ದದ್ದು, ಹೇಳದೇ ಇದ್ದದ್ದಕ್ಕೆ ಮಹತ್ವ ಇದೆ ಅಂತ ತಿಳಿಯಬೇಡಿ. ಭಗವಂತನ ಒಂದೊಂದು ಗುಣಗಳು, ಒಂದೊಂದು ಕಥೆಗಳು, ದೇವರು ಕುಳಿತ, ನಿಂತ, ಎದ್ದ, ಹೋದ, ಹೊರಳಿದ, ಈ ಒಂದೊಂದು ಕಥೆಗಳನ್ನ, ಒಂದೊಂದು ಲೀಲೆಗಳನ್ನ ಕೇಳುವುದು ಬಹಳ ಮಹತ್ವದ್ದು. ಅದು ಒಂದೊಂದನ್ನೇ ಚಿಂತನೆ ಮಾಡಿದರೆ ಭಕ್ತಿಯಿಂದ ಮೋಕ್ಷವನ್ನು ಕೊಡುತ್ತದೆ. ಗಮನ ಸನಸಂಕಥಾದಿ ಲೀಲಾಹ ಸ್ಮೃತಿ ಮಾತ್ರೇಣ ಭವಾಪವರ್ಗದಾತ್ರೀಹಿ. ಕುಳಿತದ್ದು, ನಿಂತದ್ದು, ಹಾಡಿದ್ದು, ಆಡಿದ್ದು, ಓಡಿದ್ದು ಎಲ್ಲವೂ ಕೂಡ ಚಿಂತನೆ ಮಾಡಿದವರಿಗೆ ಮೋಕ್ಷವನ್ನು ಕೊಡುತ್ತವೆ ಅಂತ ಹೇಳ್ತಾರೆ ಶ್ರೀಮದಾಚಾರ್ಯರ ವಿಷಯದಲ್ಲಿ. ಇನ್ನು ದೇವರ ವಿಷಯದಲ್ಲಿ ಏನು ಹೇಳಬೇಕು? ಸ್ಮೃತಿ ಕೀರ್ತನ ಪ್ರಣತಿಭಿರ್ವಿಮುಕ್ತಯೇ ಸ್ವಜನಸ್ಯ ಯಾತ್ಯಯಮನೇಕ ರೂಪತಾಂ. ಹೀಗಾಗಿ ಯಾವ ಘಟನೆಯೂ ಮಿಸ್ ಆಗುವಂತಿಲ್ಲ, ಯಾವ ಘಟನೆಯನ್ನು ಬಿಡೋ ಹಾಗಿಲ್ಲ. ಅಷ್ಟು ಗಮನ ಕೊಟ್ಟು ಕೇಳಬೇಕು, ಭಕ್ತಿಯಿಂದ ಕೇಳಬೇಕು. ಹೀಗಿರುವಾಗ ನಮ್ಮ ಗಮನ ಆಚೆ ಈಚೆ ಹೋಗದಂತೆ ಕೇಳಪ್ಪ, ಕೇಳು ಮಗು, ಚೆನ್ನಾಗಿ ಗಮನ ಕೊಟ್ಟು ಕೇಳು ಅಂತ ಆಗಾಗ ನಮ್ಮನ್ನ ಎಚ್ಚರಿಸಿ ಎಚ್ಚರಿಸಿ ಎಬ್ಬಿಸಿ ನಮಗೆ ಉಪದೇಶ ಮಾಡಿ. ಇದಕ್ಕೆ ಉಪಮಂತ್ರಣ ಅಂತಾರೆ. ಆ ಉಪಮಂತ್ರಣ ಪೂರ್ವಕವಾಗಿ ನನಗೆ ಹೇಳು ಅಂತ ಆ ರೀತಿ ಹೇಳುವಾಗ ಆತ್ಮನೇಪದ ಬರುತ್ತದೆ. ಅದಕ್ಕೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ತಿಳಿಸಿಕೊಡುತ್ತಾರೆ. ಶೃಣು ಇತ್ಯುಪಮಂತ್ರಣ ಪೂರ್ವಕಂ ವದ ಭಾಸನೋಪಸಂಭಾಷ ಜ್ಞಾನಯತ್ನ ವಿಮತ್ಯುಪಮಂತ್ರಣೇಶು ವದಹ. ಆ ಉಪಮಂತ್ರಣ ಅನ್ನುವ ಅರ್ಥದಲ್ಲಿ ಆತ್ಮನೇಪದ ಇರೋದರಿಂದ ಸುಮ್ಮನೆ ಹೇಳಬೇಡಿ, ಕೇಳು ಕೇಳು, ಚೆನ್ನಾಗಿ ಕೇಳು ಅಂತ ಆಗಾಗ ಆಗಾಗ ಎಬ್ಬಿಸಿ ಎಬ್ಬಿಸಿ ಎಚ್ಚರ ಮಾಡಿಸಿ ಹೇಳಿ ಅಂತ. ಪ್ರಾಯ ಅನ್ನ ನೀರು ಬಿಟ್ಟು ಇದಕ್ಕಾಗಿ ಸರ್ವಸಂಗ ಪರಿತ್ಯಾಗ ಮಾಡಿ ಕುಳಿತ ಆ ಪರೀಕ್ಷಿತ್, ಅವನಿಗೆ ಈ ಸಮಸ್ಯೆ ಇಲ್ಲದಿದ್ದರೂ ಅವನ ಜೊತೆಗೆ ದೊಡ್ಡ ಸಭೆ ಇತ್ತು, ಅದರಲ್ಲಿ ಬೇಕಾದಷ್ಟು ನಮ್ಮಂತಹ ಜನರೆಲ್ಲ ಇದ್ರು. ಅಂಥವರನ್ನ ಎಬ್ಬಿಸುವುದಕ್ಕೋಸ್ಕರ ವದಸ್ವ ವಿದ್ವನ್, ಉಪಮಂತ್ರಣ ಪೂರ್ವಕವಾಗಿ ನಮಗೆ ಹೇಳಿ. ಸುಮ್ಮನೆ ಹೇಳ್ತಾ ಹೋದರೆ ನಾವೆಲ್ಲಿಯೋ ಆಲೋಚನೆ ಮಾಡ್ತಾ ಹೋಗ್ತೇವೆ, ಹಾಗಾಗಬಾರದು ಅನ್ನುವುದಕ್ಕೆ ಈ ಪ್ರಯೋಗವನ್ನು ಮಾಡಿದ್ದಾನೆ ಪರೀಕ್ಷಿನ್ ಮಹಾರಾಜ ಎಂಬುದಾಗಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಹೇಳುತ್ತಾರೆ. ಅಥವಾ ವದ ಸಂದೇಶ ವಚನೆ ಅಂತ ಮತ್ತೊಂದು ಧಾತು, ಅದು ಆತ್ಮನೇಪದಲ್ಲಿಯೂ ಉಂಟು. ಆದ್ದರಿಂದ ಉತ್ತಮವಾದ ಸಂದೇಶಗಳನ್ನು ನಮಗೆ ಕೊಡಿ. ಏನೋ ಕಥೆಗಳನ್ನು ಹೇಳಿ ಮುಗಿಸಬೇಡಿ. ಆ ಕಥೆಗಳಿಂದ ನಾವು ತಿಳಿಯಬೇಕಾದ ತತ್ವ ಏನು, ನಮ್ಮ ಕರ್ತವ್ಯ ಕರ್ಮಗಳೇನು ಅಂತ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಸಂದೇಶಗಳನ್ನ, ಉಪದೇಶಗಳನ್ನ ನಮಗೆ ಹೇಳುವ ರೀತಿಯಲ್ಲಿ ತಮ್ಮ ಪ್ರವಚನ ಇರಲಿ ಎನ್ನುವ ಅರ್ಥದಲ್ಲಿ ವದ ಸ್ವವಿದ್ವನ್ ಅಥವಾ ವದ ಸ್ವವಿದ್ವನ್